ಎಲ್ಲ ಜನ ಅನ್ಕೊಳ್ತಾ ಇರ್ತೀರಿ ಏನು ಸರ್ ನೀವು ಬರೀ ಉಪಚುನಾವಣೆ ಅಂದ ತಕ್ಷಣ ಬರೀ ಚನ್ನಪಟ್ಟಣ ತೋರಿಸ್ತಾ ಇದ್ದಾರೆ, ನಮ್ಮ ಕಡೆ ತೋರಿಸಿ ಅಂತೇಳಿ ಬಳ್ಳಾರಿ ಅವರು ಹೇಳ್ತಾರೆ, ಈ ಕಡೆಗೆ ಹಾವೇರಿ ಅವರು ಕೂಡ ಹೇಳ್ತಾರೆ. ಈಗ ಸದ್ಯಕ್ಕೆ ಸಂಡೂರಿಗೆ ಹೋಗೋಣ. ಸಂಡೂರಿನ ಕಥೆ ಏನಿದೆ, ಬರೀ ಮೈನಿಂಗ್ ನೋಟು ಸಾಕಾಗಿತ್ತು ಅವರಿಗೆ. ಈ ಚುನಾವಣೆ ಸಂದರ್ಭದಲ್ಲಿ ಉಪಚುನಾವಣೆ ಹೇಗಿದೆ ಅಂತ ಹೇಳಿ ಬಿಜೆಪಿ ವರ್ಸಸ್ ಕಾಂಗ್ರೆಸ್, ಅಲ್ಲಿ JDS ಇಲ್ಲ, ಬಟ್ NDA ಮೈತ್ರಿಕೂಟ ಇದೆ. ಅಲ್ಲಿ ಯಾವ ರೀತಿಯಾಗಿದೆ ಉಪಚುನಾವಣೆಯಲ್ಲಿ ಯಾರು ಮೇಲ್ಗೈ ಇದೆ? ಅಲ್ಲಿ ಅನ್ನಪೂರ್ಣ ವರ್ಸಸ್ ಬಂಗಾರು ಹನುಮಂತ್. ಸಂಡೂರಿನಲ್ಲಿ ಕಾಂಗ್ರೆಸ್ ನಾಯಕರ ಲೆಕ್ಕಾಚಾರ ಏನು ಹಾಗಿದ್ದಾಗಿ? ಸಿಎಂ ಪ್ರಚಾರ ಕ್ಷೇತ್ರದಲ್ಲಿ ಅಭ್ಯರ್ಥಿ ಕೈ ಹಿಡಿದಿದೆಯಾ? BSY ವಿಜೇಂದ್ರ ಪ್ರಚಾರ ಏನಾದರೂ ಸಕ್ಸಸ್ ಆಗುತ್ತಾ? ಬಹಳ ಲೆಕ್ಕಾಚಾರ ಇದೆ ಸಂಡೂರು ವಿಚಾರದಲ್ಲೂ ಕೂಡ. ಸಂಡೂರಿನಲ್ಲಿ ಅವರನ್ನು ಹಾಕಿದ್ರೆ ಗೆಲ್ಬೋದಾಗಿತ್ತು, ಇವರನ್ನು ಹಾಕಿದ್ರೆ ಗೆಲ್ಬೋದಾಗಿತ್ತು ಅಂತ ಚರ್ಚೆ ಇತ್ತು. ಇನ್ನೊಂದು ಕಡೆಗೆ ಜನಾರ್ದನ್ ರೆಡ್ಡಿ ಮತ್ತೆ ರಾಮುಲು ಅವರು ಮತ್ತೆ ಒಂದಾಗಿ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಇದು ಬಿಜೆಪಿಗೆ ಹೊರವಾಗಬಹುದು ಅಂತ ಲೆಕ್ಕಾಚಾರಗಳು. ಬಟ್ ಅಲ್ಲಿ ಹೇಗೆ ಜನ ನೋಡಿದ್ದಾರೆ? ಸಾಂಪ್ರದಾಯಿಕ ಮತಗಳು ಕೈ ಹಿಡಿಯುವಂಥ ನಿರೀಕ್ಷೆ ಇದೆ. ಸತತವಾಗಿ ಗೆದ್ದುಕೊಂಡು ಬಂದಿದ್ದಾರೆ ಅಲ್ಲಿ ತುಕಾರಾಮ್ ಅವರು. ಅವರ ಪತ್ನಿ ಈಗ ಅನ್ನಪೂರ್ಣ ಅವರು ಅಖಾಡದಲ್ಲಿರೋದು. 15ರಿಂದ 20 ಸಾವಿರ ಮತಗಳ ಅಂತರದಲ್ಲಿ ಗೆಲುವನ್ನು ಕಾಣುವಂಥ ಸಾಧ್ಯತೆ ಇದೆ ಅಂತ ಲೆಕ್ಕಾಚಾರಗಳು ಅವರಿಗಿದೆ, ಕಾಂಗ್ರೆಸ್ನ ಲೆಕ್ಕಾಚಾರಗಳು. ಬೂತ್ ಮಟ್ಟದಲ್ಲಿ ಸಚಿವರು, ಶಾಸಕರು, ಕಾರ್ಯಕರ್ತರು ಒಗ್ಗಟ್ಟಿನ ಕೆಲಸವನ್ನು ಮಾಡಿದ್ದಾರೆ ಅನ್ನುವಂಥ ನಂಬಿಕೆ ಅವರಿಗಿದೆ. ಆ ನಿಟ್ಟಿನಲ್ಲಿನೇ ಗೆಲ್ತೀವಿ ಅನ್ನುವಂಥ ವಿಶ್ವಾಸ. ತುಕಾರಾಮ್ ಮತ್ತು ಸಂತೋಷ್ ಲಾಡ್ ಜೋಡೆತ್ತಿನ ರೀತಿ ಕೆಲಸವನ್ನ ಮಾಡಿದ್ದು. ಸಂತೋಷ್ ಲಾಡ್ ಅವರಂತೂ ಅಖಾಡಕ್ಕಿಳಿದು ಪ್ರಚಾರವನ್ನ ಮಾಡಿದ್ದಾರೆ, ಇಲ್ಲ ಅಂತಲ್ಲ. ಕೊನೆಯ 3 ದಿನ ಸಿಎಂ ಪ್ರಚಾರ ಕಾರ್ಯಕರ್ತರಿಗೆ ಬೂಸ್ಟ್ ಅನ್ನು ನೀಡಿದೆ ಅಂತ ಹೇಳ್ತಾ ಇದ್ದಾರೆ. ಕೊನೆಯ 3 ದಿನ ಮುಖ್ಯಮಂತ್ರಿಗಳೇ ಹೇಳಿದ್ರು, ಅದನ್ನ ಬಿಜೆಪಿ ಹೇಳ್ತಾ ಇತ್ತು. ನೋಡಿ, ಇವರಿಗೆ ಬಿಸಿ ಮುಟ್ಟಿಬಿಟ್ಟಿದೆ, ಇಲ್ಲಿ ಕಷ್ಟ ಇದೆ, ಹಾಗಾಗಿನೇ 3 ದಿನ ಒಬ್ಬ ಮುಖ್ಯಮಂತ್ರಿ ಬಂದು ಕೂತ್ಕೊಂಡ್ಬಿಟ್ಟಿದ್ದಾರೆ ಅಂತ ಹೇಳಿ. ಇಲ್ಲಿ ದೇವೇಗೌಡರು ಬಂದು ಹೆಂಗೆ ಕೂತ್ಕೊಂಡಿದ್ರು ಹಂಗೆ ಮುಖ್ಯಮಂತ್ರಿ ಹೋಗ್ಬಿಟ್ಟು ಸಂಡೂರಿನಲ್ಲೇ ಕೂತ್ಕೊಂಡ್ಬಿಟ್ಟಿದ್ರು. ಆ ನಿಟ್ಟಿನಲ್ಲಿ ಅದಕ್ಕೆ ಟೀಕೆಗೂ ಗುರಿ ಆಯಿತು. ಸಹಜ ಅಲ್ಲ ರಾಜಕೀಯವಾಗಿ. ಸಿಎಂ ಪ್ರಚಾರದಿಂದ ಅಹಿಂದ ಮತಗಳ ಕ್ರೋಢೀಕರಣ, ಗ್ಯಾರಂಟಿಗಳಿಂದಾಗಿ ಮಹಿಳಾ ಮತ ಹೆಚ್ಚಾಗಿ ಬಂದಿರುವಂಥ ವಿಶ್ವಾಸ ಇದೆ. ಕಳೆದ ಬಾರಿಯಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿಯ ಜಿದ್ದಾಜಿದ್ದಿನ ನಡುವೆ ಜನಾರ್ದನ್ ರೆಡ್ಡಿಯವರ ಪಕ್ಷ ನಿಂತಿರೋದ್ರಿಂದ ಅಲ್ಲಿ ದಿವಾಕರ್ ಅವರು ಅಖಾಡದಲ್ಲಿ ಇಳಿದಿದ್ರು. ಹಾಗಾಗಿ 30ರಿಂದ 35 ಸಾವಿರ ಮತಗಳನ್ನು ಅವ್ರು ಕಿತ್ಕೊಂಡು ಬಿಟ್ಟಿದ್ರು. ಅದರ ಪರಿಣಾಮವಾಗಿ ಬಿಜೆಪಿಯಲ್ಲಿ ಸೋಲಾಯಿತು ಅಂತೇಳಿ ಅವರ ಲೆಕ್ಕಾಚಾರಗಳು ಬಿಜೆಪಿಯದ್ದು. ಹಾಗಾಗಿ ಈ ಬಾರಿ ದಿವಾಕರ್ ಅವ್ರ ಜೊತೆಗೆ ನಿಂತ್ಕೊಂಡಿದ್ದಾರೆ, ಜನಾರ್ದನ್ ರೆಡ್ಡಿ ನಿಂತ್ಕೊಂಡ್ಬಿಟ್ಟಿದ್ದಾರೆ, ನಾವು ಗೆದ್ದೇ ಬಿಡ್ತೀವಿ ಅನ್ನುವಂಥ ಲೆಕ್ಕಾಚಾರ ಅವ್ರಿಗಿದೆ. ಬಿಜೆಪಿ ಅಭ್ಯರ್ಥಿ ಸ್ಥಳೀಯರಲ್ಲದ ಕಾರಣ ಕಾಂಗ್ರೆಸ್ಗೆ ಪ್ಲಸ್ ಅಂತ ಇದೆ. ಗ್ಯಾರಂಟಿಗಳಿಂದ ಮಹಿಳಾ ಮತ ಹೆಚ್ಚಾಗಿ ಬಂದಿರುವಂಥ ವಿಶ್ವಾಸ ಅವರಿಗೆ ಕಾಣಿಸಿಕೊಳ್ತಾ ಇದೆ. ಇದು ಕಾಂಗ್ರೆಸ್ನ ಲೆಕ್ಕಾಚಾರ. ಓಕೆ, ಇದು ಸಂಡೂರಿನಲ್ಲಿ ಕಾಂಗ್ರೆಸ್ಸಿಗರ ಲೆಕ್ಕಾಚಾರ. ಆದರೆ ಬಿಜೆಪಿಗರು ಲೆಕ್ಕಾಚಾರ ಹಾಕೊಂಡಿದ್ದಾರೆ. ಅವ್ರು ಏನು ಹೇಳ್ತಾ ಇದ್ದಾರೆ? ಅವ್ರ ಪ್ರಕಾರ ಗೆಲ್ಲೋದಕ್ಕೆ ಪೂರಕವಾದಂತಹ ಅಂಶಗಳು ಏನು ಅಂತ ಬಂತು ನೋಡಿ ಡೀಟೇಲ್ಸು. ಮೂಡಾ ಮತ್ತು ವಾಲ್ಮೀಕಿ ನಿಗಮದ ಹಗರಣಗಳ ಬಗ್ಗೆ ಪ್ರಸ್ತಾಪ. ಅಂದರೆ ST ಜನರಿಗೆ ಅಂತ ಇಟ್ಟಂತಹ, ಅವರ ಅಭ್ಯುದಯಕ್ಕೆ ಇಟ್ಟ ದುಡ್ಡನ್ನು ನೋಡಿ ಇವರು ತಿರುಗಿಸ್ಕೊಂಡ್ಬಿಟ್ಟಿದ್ದಾರೆ, ನುಂಗಿ ನೀರು ಕುಡಿದಿದ್ದಾರೆ ಅಂತ ಪ್ರಚಾರದ ಉದ್ದಕ್ಕೂ ಭಾಷಣ ಮಾಡಿದ್ದು ಕೈ ಹಿಡಿಯೋ ಚಾನ್ಸಸ್ ಇದೆ. ಜನರ ಮನಸ್ಸಿನಲ್ಲಿ ಆಳವಾದ ಭಾವನೆಯನ್ನ ಅವರು ನಿರ್ಮಿಸಿದ್ದಾರೆ ಅನ್ನೋದು ಒಂದು ನಂಬಿಕೆ. ಸೊ ST ಮೀಸಲು ಕ್ಷೇತ್ರದಲ್ಲಿ ವಾಲ್ಮೀಕಿ ಭ್ರಷ್ಟಾಚಾರದ ಬಗ್ಗೆ ಜನರಿಗೆ ಆಳವಾದ ಭಾವನೆ ಬಿತ್ತುವಲ್ಲಿ ಯಶಸ್ವಿಯಾಗಿದ್ದಾರೆ ಬಿಜೆಪಿ ನಾಯಕರು ಅನ್ನುವಂತಹ ನಂಬಿಕೆ. ಅದು ಕೈ ಹಿಡಿಯುತ್ತೆ ಅಂತ. ಬಿಕಾಸ್ ತುಂಬಾ ಸೈಜಬಲ್ ಪೋರ್ಷನ್ ಅಲ್ಲಿ ST ಜನಾಂಗ ಇದ್ದಾರೆ. ಜಾತಿವಾರು ಮತದಾರರ ಸಭೆ ಮಾಡಿ ಪ್ರಮುಖ ಸಮುದಾಯಗಳ ಓಲೈಕೆ, ಕೆಲವರಿಗೆಲ್ಲ ಸಿಟ್ಟಿತ್ತು ಬಿಜೆಪಿ ಅವಧಿಯಲ್ಲಿ ಆದಂತಹ ಕೆಲ ಎಡವಟ್ಟುಗಳು. ಸೊ ಅದನ್ನೆಲ್ಲ ಸರಿ ಮಾಡ್ತೀವಿ ನಾವು ನೆಕ್ಸ್ಟ್ ಅಧಿಕಾರಕ್ಕೆ ಬಂದ್ರೆ, ಈ ಗೆಲ್ಸಿ ಅಂತೆಲ್ಲ ಕೇಳ್ಕೊಂಡಿದ್ದು ವರವಾಗಬಹುದು ಅಂತ. ಒಗ್ಗಟ್ಟಿನ ಮಂತ್ರ ಜಪಿಸುವ ಮೂಲಕ ಕುಟುಂಬ ರಾಜಕಾರಣ ಕಿತ್ತೊಗೆಯುವಂತಹ ಸಂಕಲ್ಪವನ್ನ ಮಾಡಿದರಂತೆ. ಇದೇ ರಾಜಕೀಯ ವಿಡಂಬನೆ. ಕುಟುಂಬ ರಾಜಕಾರಣದ ಬಗ್ಗೆ ಮಾತಾಡೋದಕ್ಕೆ ಯಾವ ರಾಜಕಾರಣಿಗಳಿಗೂ ನೈತಿಕತೆ ಇಲ್ಲ. ಆದ್ರೆ ಇಲ್ಲಿ ಕಾಂಗ್ರೆಸ್ಸಿಗರು ವಂಶೋದ್ಧಾರ ಮಾಡ್ತಿದ್ದಾರೆ ನೋಡಿ ಅಂತೆಲ್ಲ ಹೇಳಿದಾರಂತೆ. ಅದು ವರ್ಕೌಟ್ ಆಗಿದೆ ಅನ್ನೋದು ಅವ್ರ ಲೆಕ್ಕಾಚಾರ. ಇನ್ನೊಂದು ಬಹಳ ಇಂಟ್ರೆಸ್ಟಿಂಗ್ ಅಂದ್ರೆ, ಯಡಿಯೂರಪ್ಪ ಹಾಗೂ ವಿಜೇಂದ್ರ ಬ್ಯಾಕ್ ಟು ಬ್ಯಾಕ್ ಪ್ರಚಾರವನ್ನ ಸಂಡೂರಿನಲ್ಲಿ ಮಾಡಿದ್ದು. ಯಾಕೆ ಮಾಡಿದ್ರು ಅಂದ್ರೆ, ಲಿಂಗಾಯತ ಸಮುದಾಯದ ಆಲ್ಮೋಸ್ಟ್ 30 ಸಾವಿರ ಮತಗಳು ಇಲ್ಲಿದೆ. ಆ 30 ಸಾವಿರ ಮತಗಳನ್ನ ಸ್ವಿಂಗ್ ಮಾಡಿಸಿದ್ರೆ ಗೆಲುವು ಬಹಳಷ್ಟು ನೀರು ಕುಡಿದಷ್ಟು ಸಲೀಸು ಅನ್ನೋ ಲೆಕ್ಕಾಚಾರ. ಸೊ ಅದಾಗಿದೆಯಾ ನೋಡಬೇಕು. ರೆಡ್ಡಿ ಜಿಲ್ಲೆಗೆ ಎಂಟ್ರಿ ಕೊಟ್ಟ ಬಳಿಕ ನಡೀತಾ ಇರುವಂತಹ ಚುನಾವಣೆ 2004, 8, 9ರಲ್ಲಿ ಜನಾರ್ದನ ರೆಡ್ಡಿ ಅವರ ಪ್ರಭಾವ ಒಂದೊಂದು ಕ್ಷೇತ್ರದಲ್ಲೂ ಹೆಂಗಿತ್ತು ಅನ್ನೋದನ್ನ ನಾವು ನೋಡಿದ್ವಿ. ಆ ಪ್ರಭಾವ ಈಗಲೂ ಇದೆ ಅನ್ನೋದನ್ನ ಅವರು ಪ್ರೂವ್ ಮಾಡ್ಕೊಳ್ಬೇಕು. ಅದಕ್ಕೊಂದು ಎಲೆಕ್ಷನ್ ಇದು. ಸೊ ಅದು ಲಿಟ್ಮಸ್ ಟೆಸ್ಟ್ ಇದ್ದ ಹಾಗೆ. ಅದನ್ನು ಹೆಂಗೆ ಮಾಡ್ಕೊಳ್ತಾರೆ ಅನ್ನೋದು ಕುತೂಹಲ. ನಾನು ಈಗಷ್ಟೇ ಮೆನ್ಷನ್ ಮಾಡ್ತಾ ಇದ್ದಲ್ಲ, ಲಿಂಗಾಯತ ಸಮುದಾಯದ ಮತಗಳು ಆಲ್ಮೋಸ್ಟ್ 30 ಸಾವಿರದಿಂದ 35 ಸಾವಿರ. ನಿರ್ಣಾಯಕ ಹಂತ. ಒಬ್ಬ ಅಭ್ಯರ್ಥಿಯ ಗೆಲುವು ಸೋಲನ್ನ ನಿರ್ಧರಿಸಬಲ್ಲಬಹುದಾದಂತಹ ಪೋರ್ಷನ್ ನಲ್ಲಿ ಇದ್ದಾರೆ. ಸೊ ವಿಜಯೇಂದ್ರ ಅವರು ಇಲ್ಲಿ ಮೋಡಿ ಮಾಡ್ತಾರ ಅನ್ನೋದು ಕುತೂಹಲ.